ಸೊ ತುಂಬ ಜನ ಕಸ್ಟಮರ್ ನನ್ನ ಹತ್ರ ಬಂದು ಈ ರೀತಿ ಒಂದು ಪ್ರಶ್ನೆ ಕೇಳ್ತಾರೆ, ಬಿಡಬೇಕಾದ್ರೆ ಏನು ಮಾಡೋದು? ಯಾಕೆ ಊಟ ಮತ್ತು ತಂಬಾಕು ತಿನ್ನಬಾರ್ದಂದ್ರೆ ಎಷ್ಟು ಸಮಸ್ಯೆಗಳು ಬರ್ಲತ್ತೋ ನೀವೇ ನೋಡ್ರಿ ಇಲ್ಲಿ ವಿಡಿಯೋದಾಗ. ಒಂದ್ಸಲ ತೆಗಿಡಿ. ಮತ್ತು ತಂಬಾಕು ತಿಂದ ಇದೇನದು ತಂಬಾಕು ಹಾಕೋತೇನೆ ಭಾಳ. ವಿನಯ್ಗೆ ಈ ವಿಡಿಯೋದಾಗ ಏನು ನೋಡಿದ್ರಲ್ಲ, ಸೊ ಇದು ಅವರಿಗೆ ಆಗಿದ್ದು ಮೌತ್ ಅಲ್ಸರ್. ಇದು ಫಸ್ಟ್ ಸಿಂಪ್ಟಮ್. ಅಲ್ಲಿನ ಸಮಸ್ಯೆನೂ ಬರ್ತಾವೆ, ಯಾಕಂದ್ರೆ ಅಲ್ಲಿನ ಮೇಲೆ ನೋಡ್ರಿ ಯಾವ ರೀತಿ ಕಲಿಯೋದು ಆಗ್ಯಾವ. ನೀವು ಜಾಸ್ತಿ ಗುಟ್ಕಾ ತಿನ್ನೋರಿಗೆ ಊಟನೂ ಸರಿಯಾಗಿ ಮಾಡೋಕ್ಕಾಗಲ್ಲ. ನೋಡ್ರಿ ಯಾವ ರೀತಿ ತೊಂದರೆ ಆಗದ ಈ ಕಸ್ಟಮರ್ದು. ಒಂದ್ಸಲ ಸೈಡ್ ಎಫೆಕ್ಟ್ ಖಾರ ಹತ್ಕೊಳಲ್ಲ, ಒಟ್ಟ ಖಾರ ಹತ್ತಲ್ಲ. ಮತ್ತೇನತ್ತ ಒಟ್ಟ ಬಿಸಿ ಎಷ್ಟು ಬಳ್ಳ ಹೆಂಗ್ ಹೋಗ್ತಾವ? 2 ಬಾಳ 3 ಬಾಳ ಹೋಗಲ್ಲ. 2-3 ಬಳ್ಳ ಒಳಗೆ ಹೋಗಲ್ಲ. ಖಾರ ಉಣ್ತೇನ ತಿನ್ನ? ಇಲ್ಲ, ಸುಮ್ ಜ್ವರ ಇಲ್ಲ, ಕಣ್ಣ ನೀರು ಬಂದ್ರು ಉಣ್ತೀವಿ. ಓ, ನೀ ಎಷ್ಟು ತಿಂತಾನ ದಿನ? ನಾನು ದಿನ 45 ರೂಪಾಯಿ ಮೇಲೆ ಆತ, ದಿನ 10-12 ಮೇಲೆ ಆತ. ನಾವು ಅದೇ ಬಿಡ್ಬೇಕು ಮಾಡಿ. ರೈಟ್ ಚಲೋ ಅಣ್ಣ, ಬಿಡೋಣ. ಬಿಟ್ರೆ ರಿಕವರಿ ಆಗ್ತದೆ. 100ಕ್ಕೆ 100 ಆತಣ್ಣ, 100ಕ್ಕೆ 100 ಆತ. ಇನ್ನೇಗೆ ನೀವೇನು ಕಸ್ಟಮರ್ ನೋಡ್ರಲ್ಲ, 2 ಬಾಳ್ನು ಹಾಕೊಳಕ್ ಬರ್ಲಾಗದಣ್ಣ ಬಾಯಾಗ ಅಂತಾರಲ್ಲ. ಸೊ ಅದು ಸಬ್ ಮ್ಯೂಕಸ್ ಫೈಬ್ರೋಸಿಸ್ ಅಂತಂದು ಅದೊಂದು ಪ್ರೀ ಕಂಡೀಷನ್. ಇನ್ನೇಗ ನೀವೀಗೇನು ವಿಡಿಯೋ ನೋಡ್ಲತ್ತಿರಲ್ಲ, ಈ ವಿಡಿಯೋದಾಗ ಕಸ್ಟಮರು 6 ಮಂತ್ ಬ್ಯಾಕ್ ಬಿಟ್ಟಿದ್ರು ಅವರು. ನಾನು ಹೇಳೋಣ ಅವ್ರಿಗೆ, ಯಾಕಂದ್ರೆ ಸಬ್ ಮ್ಯೂಕಸ್ ಫೈಬ್ರೋಸಿಸ್ ಆಗಿತ್ತು, ಅದು ಬಾಯಿ ತೆಗಿಲಕ್ಕಾಗಲ್ಲ, ಆ ಸಮಸ್ಯೆ ಆಗಿತ್ತು. ಸೊ ಕಂಪ್ಲೀಟ್ಲಿ ಬಿಟ್ಟಿದ್ರು. ಸೊ ರೀಸೆಂಟಾಗಿ 1 ವೀಕಿಂದ ಮತ್ತೆ ತಿನ್ನೋದು ಸ್ಟಾರ್ಟ್ ಮಾಡಿ, ಸೊ ಅವ್ರಿಗೆ ಇನ್ಫೆಕ್ಷನ್ ಆಗಿ ಮತ್ತು ಯಾವ ರೀತಿ ಅಲ್ಲಿ ನೋಡ್ರಿ ಎಲ್ಲಿ ಹೆಂಗೆ ಕೀವ್ ಆಗ್ಯದ. ಸೊ ಈ ರೀತಿ ಸಮಸ್ಯೆ ಫಸ್ಟ್. ಸೊ ರೀಸೆಂಟಾಗಿ ಒಂದು ಕಸ್ಟಮರ್ ಬಂದಿದ್ರು, ಅವ್ರಿಗೆ ಕ್ಯಾನ್ಸರ್ ಆಗ್ಯದ. ಅದು ಹೆಂಗೈತಂತಂದು ಅವ್ರು ಈ ವಿಡಿಯೋದಾಗ ಹೇಳ್ತಾರ. ಸೊ ಈ ವಿಡಿಯೋನು ನೋಡ್ರಿ. ನನಗೆ ಗೊತ್ತಿಲ್ಲ ಅದು ಏನದಂತಂದು. ಓ ಗುಟ್ಕಾಕೆ ಹೋಗೋಣ ಥೋಡ ಇಸ್ ತರ. ಆಮೇಲೆ ಅಲ್ಲಿ ಒಳಗ ಕೀವ್ ಆಗ್ಯದ. ಅದು ಫಸ್ಟ್ ಸೆಕೆಂಡ್ ಗುಟ್ಕಾಕೆ ಹೋಗು. ಫಸ್ಟ್ ಬಾಯ ಗುಳ್ಳಿ ಆಗದ, ಸೆಕೆಂಡ್ ಕೀವ್ ಆಗದ. ನಿಮ್ದು ಅಲ್ಸರ್ ಅಣ್ಣ? ಅದು ಅಲ್ಸರ್ನೇ ತೆಗೆದ್ರು? ಅಲ್ಸರ್ ಸ್ಟೇಜ್. ಕೀವ್ ಆಗೋದು, ಗುಳ್ಳಿ ಆಗೋದು ಎಲ್ಲ ಅಲ್ಸರ್ ಸ್ಟೇಜ್. ಈಗ ಅದು ನೀವು ಹೋಗೋಣ, ಎಷ್ಟು ಖರ್ಚು ಬಂತ ಅನ್ನೋದು? ಅಡ್ಮಿಟ್ ಮಾಡಿ ಎಷ್ಟು ದಿನಕ್ಕೆ ತೆಗೆದ್ರು? 2 ದಿನಕ್ಕೆ 10 ಲಕ್ಷ ರೂಪಾಯಿ ಖರ್ಚು ಬಂದದ. ಅದು ತ್ರಾಸನು ಭಾಳ ಇರ್ತದೆ. ಅದು ಆಮೇಲೆ ಬಿಟ್ಟಿದಣ, ಫಸ್ಟಿಗೆ ಬಿಟ್ಟಿದಣ ಅಂದ್ರೆ ಈಗ ಬಿಟ್ಬಿಟ್ಟಿದೆ. ಅಷ್ಟೇ ಗುಳ್ಳಿ ಆಗಿತ್ತು ಒಂದು ಫಸ್ಟ್. ಮಾಡಿ ತೆಗೆದ್ರು. ಮತ್ತೆ ಭಾಳ ಡೇಂಜರ್. ಬಂತು. ನೀವು ನೋಡಿದ್ರಲ್ಲ ಅವ್ರು ಕ್ಯಾನ್ಸರ್ ಪೇಷಂಟ್ ಯಾವ ರೀತಿ ಒಂದು ಸಮಸ್ಯೆ ಅನುಭವಿಸಿದ್ರು, ಅವ್ರದ್ದು ಎಷ್ಟು ರೊಕ್ಕ ಖರ್ಚಾಯಿತು. ಸೊ ಈ ತಂಬಾಕು ತಿನ್ನೋದ್ರಿಂದ ಸುಮಾರು 13 ಲಕ್ಷ ಮಂದಿ ವರ್ಷಕ್ಕೆ ಭಾರತದಾಗ ಸಾಯ್ತಾರ. ಸೊ ಈ ವಿಡಿಯೋದಾಗ ವಿಷಯ ಇಷ್ಟೇ ಸಿಂಪಲ್ ಅದ. ಈಗ ಗುಟ್ಕಾ ಮತ್ತು ತಂಬಾಕು ಎಫೆಕ್ಟ್ ಆಗ್ತದ, ಇಷ್ಟೆಲ್ಲ ನಾನು ನಿನ್ಗೆ ಏನು ತೋರಿಸೀನಿ. ಇವೆಲ್ಲ ರಿಯಾಕ್ಷನ್ಸ್ ಅಥವಾ ಎಫೆಕ್ಟ್ ಅಥವಾ ಇನ್ಫೆಕ್ಷನ್ಸ್ ಅಥವಾ ಕ್ಯಾನ್ಸರ್ ಬರ್ತದ, ಇದೆಲ್ಲ ಸೆಕೆಂಡ್ರಿ. ಇದು ಉದ್ದೇಶ ಏನಂದ್ರೆ ಇದರಿಂದ ಮಕ್ಕಳನ್ನೂ ಒಂದು ಸುಪಾರಿ ಅಂತ ಒಂದು ಇದಕ್ಕೆ ಎಡಿಕ್ಟ್ ಆಗತ್ತಾರ. ಸೊ ನೀವು ರೀಸೆಂಟಾಗಿ ನಾನು ಒಂದು ಸುಮಾರು ಚಿಕ್ಕ ಮಕ್ಕಳು, ಸೊ ಒಂದು ಹೆಲೋ ಅಂತ, ಬ್ಲ್ಯಾಕ್ ಆಂಟಿ ಅಂತ ಯಾವ್ಯಾವೋ ಒಂದು ಸುಪಾರಿಗಳು ಯುವಕರಾಗೂ ಹೆವಿ ಕೆಮಿಕಲ್ಸ್ ಹಾಕಿರ್ತಾರ. ಇದರಿಂದ ಅವ್ರ ಬ್ರೈನ್ ಶಾರ್ಪ್ ಆಗಲ್ಲ. ನೀವು ಇವಾಗಲೇ ಎಚ್ಚೆತ್ಕೊಂಡು, ಸೊ ನಾನು ನಿಮ್ಗೆ ತೋರಿಸ್ತೀನಿ ಇಲ್ಲಿ ಈ ವಿಡಿಯೋದಾಗ. ಚಿಕ್ಕ ಮಗ ಅವ್ನಿಗೇನು ಗೊತ್ತಾಗಲ್ಲ. ಆ ಸುಪಾರಿ ತಿನ್ನೋದ್ರಿಂದನೂ ಸಬ್ ಮ್ಯೂಕಸ್ ಫೈಬ್ರೋಸಿಸ್ ಆಗ್ತದ. ತುಂಬ ಜನ ಹುಡುಗರು ಸುಪಾರಿ ಅದು ತಿನ್ನೋರಿಗೆ ಕಫ ಅದು ಆಗುತ್ತೆ ಈಗ, ಮತ್ತು ಲಂಗ್ ಇನ್ಫೆಕ್ಷನ್ ಆಗುತ್ತೆ. ಅವರು ಹಲ್ಲು ಮೇಲಿರೋ ಎನಮಲ್ ಲೇಯರ್ ಹೋಗಿ ಜಲ್ದಿ ಟೂತ್ ಡಿಕೆ ಆಗ್ತದೆ. ಸೊ ಇಂಥ ಸಮಸ್ಯೆ ಜಾಸ್ತಿ ಆದವು ಅಂದ್ರೆ ಚಿಕ್ಕ ವಯಸ್ಸಿಗೆ ಅವರು ಅಲ್ರಲ್ಲಿ ಹೆಲ್ತ್ ಚಂದ ಇರಲಿಲ್ಲ ಅಂದ್ರೆ ಬಾಡಿ ಚೆನ್ನಾಗಿರಲ್ಲ. ಸೊ ಇದು ನೀವು ಇವಾಗಲೇ ಇದನ್ನ ಅರ್ಥ ಮಾಡ್ಕೊಂಡು, ಸೊ ನೀವು ದೊಡ್ಡವರೆಲ್ಲ ನೀವು ಗುಟ್ಕಾ ತಿನ್ನಬಿಟ್ರೆ ಚಿಕ್ಕ ಮಕ್ಕಳನ್ನು ಈ ರೀತಿ ಒಂದು ಸುಪಾರಿಗಳು ತಿನ್ನೋದು ಬಿಡ್ತಾರ. ಸೊ ಇಲ್ಲಾಂದರೆ ಚಿಕ್ಕ ಮಕ್ಕಳು ಇದಕ್ಕೆ ಎಡಿಕ್ಟ್ ಆಗ್ಲತ್ತಾರ. ಯಾರೆಲ್ಲ ಈ ವಿಡಿಯೋ ನೋಡಿರಿ ಆದಷ್ಟು ಲೈಕು ಮತ್ತು ಶೇರ್ ಮಾಡಿರಿ. ಥ್ಯಾಂಕ್ ಯು. ಇದನ್ನ ರೀಪೋಸ್ಟ್ನು ಮಾಡಿರಿ. ಸೊ ಈ ವಿಡಿಯೋ ಮಾಡೋ ಉದ್ದೇಶ ಇಷ್ಟೇ. ಸೊ ನಿಮ್ಮ ಜೀವನನೂ ಕಾಪಾಡ್ಕೊಳ್ರಿ, ಅದ್ರ ಜೊತೆ ಬೇರೆಯವ್ರ ಜೀವನನೂ ಕಾಪಾಡ್ರಿ. ಇದರಿಂದ 4 ಜನಕ್ಕೆ ಒಳ್ಳೇದಾಗಲಿ ಅಷ್ಟೇ.